ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಯುದ್ಧ ಎಲ್ಲಿಗೆ ಬಂತು, ಯುದ್ಧ ಯಾವಾಗ ನಿಲ್ಲುತ್ತೆ, ಯುದ್ಧದ ಕಥೆ ಏನಾಯಿತು ಅನ್ನುವಂತಹ ಹಲವು ಪ್ರಶ್ನೆಗಳು. ಕಾರಣ ಈಗ ಇಡೀ ಜಗತ್ತಿಗೆ ಮತ್ತು ನಮ್ಮ ರಾಜ್ಯದ ಹಳ್ಳಿಗಳಿಗೆ ಯುದ್ಧದಿಂದಾಗಿ ನಾನಾ ರೀತಿಯ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಯಾಕಂದರೆ ಪ್ರತಿ ಹಳ್ಳಿಗಳ ಮನೆಗಳಲ್ಲಿ ಸಿಲಿಂಡರ್ ಇದೆ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಯಾಕೆ ಸಿಲಿಂಡರ್ ಸಿಗ್ತಿಲ್ಲ ಅಂತಂದ್ರೆ ಅಲ್ಲೆಲ್ಲೋ ಯುದ್ಧ ನಡೆದಿದೆಯಂತೆ, ಅದಕ್ಕೋಸ್ಕರ ತೊಂದರೆ ಆಗ್ತಾ ಇದೆಯಂತೆ. ಆ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅಮೇರಿಕಾ ಇರಾನ್ ಯುದ್ಧ ನಡೆದಿದೆಯಂತೆ, ಅದಕ್ಕೆ ತೊಂದರೆ ಆಗ್ತಾ ಇದೆ, ಇದು ಯಾವಾಗ ನಿಲ್ಲುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎನಿಹೌ, ಈಗ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ ವೀಕ್ಷಕರೇ, ಇರಾನ್ಗೆ ಅಮೇರಿಕಾ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. 10 ದಿನಗಳ ಗಡುವನ್ನು ನೀಡಿದೆ. 10 ದಿನಗಳಲ್ಲಿ ಎಲ್ಲವೂ ಸರಿ ಹೋಗದೇ ಇದ್ದರೆ ನೀವು ಇಲ್ಲಿವರೆಗೂ ಕಾಣದಂತಹ ಕೇಳದಂತಹ ಭೀಕರ ದಾಳಿಯನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನು ಅಮೆರಿಕ ಈಗ ಇರಾನ್ಗೆ ನೀಡಿದೆ. ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಇರಾನ್ ನೇರವಾಗಿ ಅಮೆರಿಕಾಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಏನಂತ? ನಿಮ್ಮ ಸೋಲನ್ನ ಒಪ್ಪಂದ ಅಂತ ಕರೆಯೋದಕ್ಕೆ ಹೋಗಬೇಡಿ, ಸೋತಿದ್ದೀವಿ ಅಂತ ಹೇಳಿ ಮಾತುಕತೆಗೆ ಬನ್ನಿ, ಅದಕ್ಕೆ ಒಪ್ಪಂದ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿತ್ತು. ಇವತ್ತು ನೇರವಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ, ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇರಾನ್ಗೆ. ಇರಾನ್, ನೀವು ಮುಂದಿನ 10 ದಿನಗಳಲ್ಲಿ ಹಾರ್ಮುಜನ್ನು ಓಪನ್ ಮಾಡಲಿಲ್ಲ ಅಂದರೆ ನಿಮ್ಮ ಇಂಧನ ಸ್ಥಾವರಗಳ ಮೇಲೆ ಅಷ್ಟೇ ಅಲ್ಲ, ನೀವು ಇಲ್ಲಿವರೆಗೂ ಊಹಿಸಲಾಗದಂತಹ ಕೇಳದಂತಹ ಭೀಕರ ದಾಳಿಯನ್ನು ಎದುರಿಸಬೇಕಾಗುತ್ತೆ. ಹುಷಾರ್ ಅಂತ ಅಮೆರಿಕ ಇರಾನ್ಗೆ ಈಗ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟುಬಿಟ್ಟಿದೆ. ಈ ಸಾರಿ ಅವರು ಭೀಕರವಾದಂತಹ ದಾಳಿಗೆ ಎಲ್ಲ ರೀತಿಯಿಂದಲೂ ಸಿದ್ಧರೂ ಆಗಿದ್ದಾರೆ. ಅಮೆರಿಕ ಆರಂಭದಲ್ಲಿ ಅಂದ್ಕೊಂಡಿದ್ದೇನು, ಆ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಎಲ್ಲಿ ಫೇಲ್ಯೂರ್ ಆದರು. ಇರಾನ್ ಪ್ರತಿ ಕ್ಷಣವೂ ಕೂಡ ಇಸ್ರೇಲ್ಗೆ ಅಮೆರಿಕಾಗೆ ಪ್ರತಿದಾಳಿಯನ್ನ ಮಾಡ್ತಾನೆ ಬಂತು. ಗಲ್ಫ್ ಕಂಟ್ರೀಸ್ ಅಲ್ಲಿ ಇರುವಂತಹ ಅಮೆರಿಕಾದ ನೆಲೆಗಳ ಮೇಲೆ ಇರಾನ್ ಯಶಸ್ವಿಯಾಗಿ ದಾಳಿ ಮಾಡ್ತಾನೆ ಬಂತು. ಅಮೆರಿಕ ಬಹುಶಃ ಅನ್ಕೊಂಡಿರ್ಲಿಕ್ಕಿಲ್ಲ, ಇರಾನ್ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಯುದ್ಧ ಆರಂಭ ಮಾಡಿದ ಕೆಲವೇ ದಿನಗಳಲ್ಲಿ ಇರಾನ್ ಶರಣಾಗ್ಬಿಡುತ್ತೆ ಅಂತ ಹೇಳಿ. ಆದರೆ ಆ ರೀತಿ ಆಗಲಿಲ್ಲ ವೀಕ್ಷಕರೇ. ಇರಾನ್ ಶರಣಾಗತ ಆಗಲಿಲ್ಲ. ಯುದ್ಧ ಆರಂಭ ಮಾಡಿದವರು ನೀವು, ನಿಲ್ಲಿಸೋರು ನಾವು ಅಂತ ಇರಾನ್ನ ಸುಪ್ರೀಂ ಲೀಡರ್ ಹೇಳಿ ಆಯಿತು. ಅಲ್ಲಿನ ಸುಪ್ರೀಂ ಲೀಡರ್ ಒಬ್ಬೊಬ್ಬರನ್ನೇ ಖಲಾಸ್ ಮಾಡ್ತಾ ಬರ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕ. ಈಗಾಗಲೇ ಇರಾನ್ಗೆ ಭಾರಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ವೀಕ್ಷಕರೇ. ಆಮೇಲೆ ಭಾರಿ ಲಾಸ್ ಕೂಡ ಆಗಿದೆ. ಆದಾಗ್ಯೂ ಕೂಡ ಇರಾನ್ ಅಮೆರಿಕಾದ ಮುಂದೆ ಮಂಡಿ ಊರ್ತಾ ಇಲ್ಲ. ಕಾರಣ, ಇನ್ನುಳಿದ ದೈತ್ಯ ರಾಷ್ಟ್ರಗಳ ಸಪೋರ್ಟ್ ಇರಾನ್ಗೆ ಇದೆ. ರಷ್ಯಾದಿಂದ ಯಥೇಚ್ಛವಾಗಿ ವೆಪನ್ಸ್ ಬರ್ತಾ ಇದೆ. ಈ ಕಡೆ ಚೀನಾದಿಂದನೂ ಕೂಡ ಇವರಿಗೆ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಾ ಇದೆ. ಹಿಂಗಾಗಿ ಇರಾನ್ ಅಮೆರಿಕಾದ ಮುಂದೆ ಎದೆ ಸೆಟಿಸಿ ನಿಂತಿದೆ. ಆದರೆ ಈಗ ಬಹಳ ಕ್ರೂಷಿಯಲ್ ಇದೆ ವೀಕ್ಷಕರೇ. ಅಮೆರಿಕ ಕೊಟ್ಟಿರುವಂತಹ ಡೆಡ್ಲೈನ್ನ ಒಳಗಡೆ ಮಾತುಕತೆಯ ಮೂಲಕ ಎಲ್ಲವೂ ಸರಿ ಹೋಯಿತು ಅಂತಂದ್ರೆ ಓಕೆ. ಸರಿ ಹೋಗಲಿಲ್ಲ ಆ ಡೆಡ್ಲೈನ್ನ ಒಳಗಡೆ ಎಲ್ಲವೂ ಅಂತಂದ್ರೆ ಇಡೀ ಜಗತ್ತಿಗೆ ಸಮಸ್ಯೆ ಪಕ್ಕಾ ವೀಕ್ಷಕರೇ. ಈ ಸಾರಿ ಅಮೆರಿಕ ಅತ್ಯಂತ ಭೀಕರವಾದಂತಹ ದಾಳಿಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಸರ್ವಸನ್ನದ್ಧವಾಗಿದೆ. 50,000 ಅಮೆರಿಕಾದ ಯೋಧರು, 50,000 ಅಮೆರಿಕನ್ ಸೋಲ್ಜರ್ಸ್. ಇವರು ಬರೀ ಸೋಲ್ಜರ್ಸ್ ಅಲ್ಲ, ವೆರಿ ಎಕ್ಸ್ಪರ್ಟ್ಸ್. ಕ್ರೂಷಿಯಲ್ ಟೈಮಲ್ಲಿ ಶತ್ರು ರಾಷ್ಟ್ರವನ್ನ ಹೇಗೆ ಹೊಡೆದುರುಳಿಸಬೇಕು, ಆ ಹಾರ್ಮುಜ್ ಜಲಮಾರ್ಗವಂತಹ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಏನಿದೆ, ಈಗ ಸದ್ಯಕ್ಕೆ ಬೇಕಾಗಿರುವಂತಹ ಆ ಪ್ಲೇಸ್ ಮತ್ತು ಇಕ್ಕಟ್ಟಿನ ಜಾಗಗಳಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಚಾಣಾಕ್ಷತನವನ್ನ ಹೊಂದಿರುವ ಈ 50,000 ಅಮೆರಿಕನ್ ಯೋಧರು ಈಗ ರೆಡಿಯಾಗಿ ನಿಂತಿದ್ದಾರೆ. ತಮ್ಮ ಗುರಿ ಸ್ಪಷ್ಟವಾಗಿದೆ. ಡೆಡ್ಲೈನ್ನ ಒಳಗಡೆ ಎಲ್ಲವೂ ಸರಿ ಹೋಯ್ತಾ? ಓಕೆ. ಇಲ್ಲ ಅಂತಂದ್ರೆ ಆ ಡೆಡ್ಲೈನ್ ಮೀರಿದ ಮೇಲೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ವೀಕ್ಷಕರೇ. ಏಪ್ರಿಲ್ 6ನೇ ತಾರೀಕು ವೀಕ್ಷಕರೇ, ಏಪ್ರಿಲ್ 6ನೇ ತಾರೀಕಿನ ರಾತ್ರಿ 8 ಗಂಟೆವರೆಗೂ ಇರಾನ್ಗೆ ಅಮೆರಿಕ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಏಪ್ರಿಲ್ 6ನೇ ತಾರೀಕು ರಾತ್ರಿ 8 ಗಂಟೆ ತನಕ. 8 ಗಂಟೆ ಆಗಿ ಮುಂದೆ 2 ನಿಮಿಷ ಆಯಿತು,
ಮಾತುಕತೆಯ ಮೂಲಕ ಎಲ್ಲಿ ಸರಿ ಹೋಗ್ಲಿಲ್ವೋ, ಏನಾಗುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ, ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ ವೀಕ್ಷಕರೇ. ಮೊದಲೇ ಇವರು ಹುಚ್ಚುತನದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಸ್ಸೀಮರು. ಈ ಸಂದರ್ಭದಲ್ಲಿ ಇನ್ನೂ ಅತ್ಯಂತ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಹಾಗಿದ್ರೆ ಏಪ್ರಿಲ್ 6ನೇ ತಾರೀಕಿನ ರಾತ್ರಿ 8 ಗಂಟೆ ಆ ಡೆಡ್ಲೈನ್ ಮುಗೀತು ಅಂತಂದ್ರೆ ಜಗತ್ತಿನ ಕತೆ ಏನು? 3ನೇ ಮಹಾಯುದ್ಧ ನಡೆದೇ ಬಿಡುತ್ತಾ? ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ? ಪರಮಾಣು ಬಾಂಬ್ಗಳು ಬ್ಲಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ, ಇಂಧನ ಸ್ಥಾವರಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಂದ ತೈಲ ಸಿಗುತ್ತೆ? ಇಡೀ ಜಗತ್ತಿನ ಕಥೆ ಏನು? ಈಗಲೇ ಸಿಲಿಂಡರ್ ಸಿಗ್ತಾ ಇಲ್ಲ, LPG ಇಲ್ಲ, LNG ಇಲ್ಲ, ಏನಂದ್ರೆ ಏನು ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಕ್ಕರೂ ಕೂಡ ಬಹಳ ತಡವಾಗಿ ಸಿಗ್ತಾ ಇದೆ. ಯುದ್ಧದ ಇಫೆಕ್ಟ್ ವೀಕ್ಷಕರೇ ಇದು. ಇನ್ನ ಏಪ್ರಿಲ್ 6ನೇ ತಾರೀಕು ಡೆಡ್ಲೈನ್ ಮುಗಿದ ನಂತರ ಅಮೆರಿಕ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿಯೇ ಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು? ಇರಾನ್ಗೆ ಲಾಸ್ ಆಗಿದೆ ವೀಕ್ಷಕರೇ. ಈಗ ಅಮೆರಿಕಾದ ಈ ಒಂದು ಗಡುವನ್ನ ಬಹಳ ಗಂಭೀರವಾಗಿ ಇರಾನ್ನವರು ತಗೊಂಡಿದ್ದಾರೆ. ಈಗ ಒಂದು ರೀತಿಯ ಮೃದು ಧೋರಣೆಯೂ ಕೂಡ ಅಮೆರಿಕಾದ ವಿಚಾರವಾಗಿ ಇರಾನ್ನವರಿಗೂ ಬರ್ತಾ ಇದೆ. ಹಿಂಗಾಗಿ ಕೆಲವು ತೈಲ ನೌಕೆಗಳನ್ನು ಕೂಡ ಕೊಟ್ಟಿದ್ದಾರಂತೆ. ಒಂದು 8 ತೈಲ ನೌಕೆಗಳನ್ನ ಈಗಾಗಲೇ ಅಮೆರಿಕ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಪೂರ್ಣ ಹಾರ್ಮುಜ್ ಅನ್ನ ಓಪನ್ ಮಾಡಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಹಠ. ಮೊದಲು 5 ದಿನಗಳ ಗಡುವನ್ನ ಕೊಟ್ಟಿದ್ರು, ಈಗ ಅದು 10 ದಿನ ಆಗಿದೆ. ದಿಸ್ ಈಸ್ ಲಾಸ್ಟ್ ಚಾನ್ಸ್ ಅಂತಾನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಬರೆದುಕೊಂಡಿದ್ದಾರೆ. ಆ ರೀತಿಯ ಆ ದಾಟಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 6ನೇ ತಾರೀಕು 8 ಗಂಟೆ ಒಳಗಡೆ ಮಾತುಕತೆಯ ಮೂಲಕ ಎಲ್ಲವೂ ಸರಿ ಹೋಗಲಿಲ್ಲ ಅಂತಂದ್ರೆ ಭೀಕರ ದಾಳಿಗೆ ಸಿದ್ಧರಾಗಿ ಅಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ 50,000 ಸೈನಿಕರು, ಎಕ್ಸ್ಪರ್ಟ್ ಸೋಲ್ಜರ್ಸ್, ಈಗ ವಿತ್ ಫುಲಿ ಲೋಡೆಡ್ ಎಲ್ಲ ರೀತಿಯ ವೆಪನ್ಸ್ಗಳನ್ನ ತಯಾರಿಟ್ಕೊಂಡು ಈಗ ಇರಾನ್ನತ್ತ ಮುಖ ಮಾಡಿ ಇರಾನ್ನ ಗಡಿಯತ್ತ ನಿಂತಿದ್ದಾರೆ. ಈ 5 ದಿನಗಳ ಕಾಲ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಅಮೆರಿಕ ಮಾಡಿಕೊಂಡು ಗಲ್ಫ್ ಕಂಟ್ರೀಸಲ್ಲಿ ತಮ್ಮ ನೆಲೆಗಳಲ್ಲಿ ಹೇರಳವಾಗಿ ಅಡ್ವಾನ್ಸ್ಡ್ ವೆಪನ್ಸ್ ಅನ್ನ ಇಟ್ಕೊಂಡು ಕೂತಿದೆ. 5 ದಿನ ಮುಗಿತು, 10 ದಿನಗಳ ಡೆಡ್ಲೈನ್. ಆ 10 ದಿನಗಳ ಒಳಗಡೆ ಇರಾನ್ ಅಮೆರಿಕ ಜೊತೆಗೆ ಮಾತುಕತೆ ನಡೆಸಿ ಔಪಚಾರಿಕವಾಗಿ ಎಲ್ಲವನ್ನ ಒಪ್ಕೊಂಡು, ಅಥವಾ ತನ್ನದೂ ಏನಾದರೂ ಬೇಡಿಕೆ ಇದ್ದರೆ ಅಥವಾ ತನ್ನವೂ ಕೆಲವು ಷರತ್ತುಗಳಿದ್ದರೆ ಅಮೆರಿಕ ಜೊತೆಗೆ ಮಾತಾಡಿಕೊಂಡು ಎಲ್ಲ ಸರಿ ಮಾಡಲಿಲ್ಲ ಅಂತಂದ್ರೆ ವೀಕ್ಷಕರೇ, ಏಪ್ರಿಲ್ 6ರ ನಂತರ ಏನಾದರೂ ಆಗ್ಬೋದು, ಹೇಳೋದಕ್ಕಾಗಲ್ಲ. ಏಪ್ರಿಲ್ 6ರ ನಂತರ ಈ ಅಮೆರಿಕದವರು ಡೆಡ್ಲೈನ್ನ ಮೀರಿ ಪ್ರತಿಷ್ಠೆಯ ಪ್ರಶ್ನೆ, ಇವರು ನಮ್ಮ ಮಾತನ್ನ ಕೇಳಲಿಲ್ಲ, ಡೆಡ್ಲೈನ್ ಮುಗೀತು, ಗೋ ಅಹೆಡ್ ಅಂತ ಹೇಳಿ ಏನಾದರೂ ಟ್ರಂಪ್ ಆರ್ಡರ್ ಮಾಡಿ ಬಿಟ್ರೆ ಆ ಅಮೆರಿಕಾದ 50,000 ಸೈನಿಕರು ಶಸ್ತ್ರಸಜ್ಜಿತವಾಗಿ ಏನು ಇರಾನ್ನ ಗಡಿಯಲ್ಲಿ ನಿಂತಿದ್ದಾರಲ್ಲ, ಅವ್ರು ಏನು ಮಾಡೋದಕ್ಕೂ ಹೇಸೋದಿಲ್ಲ ವೀಕ್ಷಕರೇ. ಅವ್ರು ಏನು ಮಾಡೋದಕ್ಕಾದ್ರೂ ರೆಡಿ ಇದ್ದಾರೆ. ಇರಾನ್ನ ಒಂದೊಂದು ಇಂಧನ ಸ್ಥಾವರಗಳನ್ನ ಹುಡುಕಿ ಸಂಪೂರ್ಣ ಅಟ್ಯಾಕ್ ಮಾಡಿಬಿಡ್ತೀವಿ, ನಾಶ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಅವೆಲ್ಲವುಗಳು ನಾಶ ಆದ್ರೆ ತೈಲ ಎಲ್ಲಿಂದ ಬರುತ್ತೆ? ಇನ್ನು ಇರಾನ್ನವರು ಏನು ಕಡಿಮೆ ಇಲ್ಲ, ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಗಲ್ಫ್ ಕಂಟ್ರೀಸ್ ಅಲ್ಲಿ ಇರುವಂತಹ ಆ ಅಮೆರಿಕಾದ ಮಿತ್ರ ರಾಷ್ಟ್ರಗಳ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಸೌದಿ, ಕುವೈತ್, UAE, ಇಲ್ಲಿ ಎಲ್ಲೆಲ್ಲಿ ತೈಲ ಸ್ಥಾವರಗಳಿದೆಯೋ ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ಇರಾನ್ನವರು ಕೂಡ ಈಗಾಗಲೇ ದಾಳಿಯನ್ನ ಮಾಡ್ತಾ ಇದ್ದಾರೆ. ಸೇರಿಗೆ ಸವ್ವಾ ಸೇರು ಅನ್ನುವಂಥ ಯುದ್ಧ ನಡೆದಿದೆ ವೀಕ್ಷಕರೇ. ಇದು ಯಾವ ಹಂತವನ್ನು ತಲುಪುತ್ತೆ ಹೇಳೋದಕ್ಕೆ ಆಗಲ್ಲ. ಸದ್ಯಕ್ಕೆ ಪರಿಸ್ಥಿತಿಯಂತೂ ಬಹಳ ಕ್ರೂಷಿಯಲ್ ಆಗಿದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಈ 3 ರಾಷ್ಟ್ರಗಳು, ಇಸ್ರೇಲ್, ಅಮೆರಿಕ, ಇರಾನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಷರತ್ತುಗಳು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಂಡು ಮಾತುಕತೆಯ ಮೂಲಕ ಎಲ್ಲವನ್ನೂ ಬಗೆಹರಿಸಿಕೊಂಡ್ರೆ ಓಕೆ, ಯುದ್ಧ ಮುಂದುವರಿಯುತ್ತೆ, ನಾವು ನಿಮ್ಮ ದಾಳಿಗೆ ಬಗ್ಗವರಲ್ಲ ಜಗ್ಗವರಲ್ಲ ಅಂತ ಹೇಳಿ ಇರಾನ್ನವರು ಅಂದುಬಿಟ್ರೆ ಆ ಕಡೆ ಅಮೆರಿಕ ಭೀಕರ ದಾಳಿಗೆ ಸಿದ್ಧವಾಗಿದೆ. ಆ ಅಮೆರಿಕದ ದಾಳಿಗೆ ಇರಾನು ಕೂಡ ಪ್ರತಿದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ತನ್ನಲ್ಲಿ ಇರುವಂತಹ ಯುರೇನಿಯಂ ಅನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅವರು ನ್ಯೂಕ್ಲಿಯರ್ ಅನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇರಾನ್ನವರು, ಈ ಕಡೆ ಇವರು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅಣು ಬಾಂಬ್ಗಳನ್ನು ಸಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರೆ ಜಗತ್ತಿನ ಕತೆ ಏನಾಗಬಹುದು? ವಿಶ್ವಸಂಸ್ಥೆ ಏನು ಮಾಡ್ತಿದೆಯೋ ಗೊತ್ತಿಲ್ಲಪ್ಪ. ವಿಶ್ವಸಂಸ್ಥೆಯವರು ಮಧ್ಯಪ್ರವೇಶ ಮಾಡ್ತಾ ಇಲ್ಲ, ರಾಷ್ಟ್ರಗಳಿಗೆ ಹೇಳ್ತಾ ಇಲ್ಲ.
ಬುದ್ಧಿ ಹೇಳುವಂಥ ಕೆಲಸ ಆಗಬೇಕು. ಈಗ ಸದ್ಯ ಯುದ್ಧ ನಿಲ್ಲಿಸುವಂಥ ಎಲ್ಲ ರೀತಿಯ ಪ್ರಯತ್ನಗಳು ವಿಶ್ವಸಂಸ್ಥೆಯಿಂದ ಆಗಬೇಕು. ಈಗ ಏನಾಗ್ತಿದೆ ಗೊತ್ತಿಲ್ಲ. ವಿಶ್ವಸಂಸ್ಥೆಯವರು ಪ್ರಯತ್ನ ಮಾಡ್ತಾ ಇದ್ದಾರಾ, ಆ ಪ್ರಯತ್ನ ಫಲ ಕೊಡುತ್ತಾ ಅನ್ನೋದು ಒಂದು ಕಡೆ. ಆದರೆ ಅಮೆರಿಕ, ಇಸ್ರೇಲ್, ಇರಾನ್ 3 ರಾಷ್ಟ್ರಗಳು ಯುದ್ಧವನ್ನು ಪ್ರತಿಷ್ಠೆಯಾಗಿ ತಗೊಂಡಿವೆ. ಅಮೆರಿಕವನ್ನು ಹೊಡಿತೀವಿ ಅಂತ ಇರಾನ್ನವ್ರು ಹೇಳ್ತಾ ಇದ್ದಾರೆ. ಅಮೆರಿಕ, ಇಸ್ರೇಲ್ನವರು ನಾವು ಇನ್ನೂ ಗಂಭೀರವಾಗಿ ಈ ಯುದ್ಧವನ್ನು ತಗೊಂಡ್ರೆ, ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಯುದ್ಧ, ನೀವು ಯಾವ ಲೆಕ್ಕ ನಮಗೆ ಅಂತ ಇರಾನ್ನವರಿಗೆ ಅಮೆರಿಕ, ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಬಹುಶಃ ಹೋಪಿಂಗ್ ಫಾರ್ ದ ಬೆಸ್ಟ್. ಏಪ್ರಿಲ್ 6ನೇ ತಾರೀಕಿನ ಒಳಗಡೆ ಮಾತುಕತೆಯ ಮೂಲಕ ಎಲ್ಲವೂ ಬಗೆಹರಿದು ಪರಿಸ್ಥಿತಿ ತಿಳಿಗೊಳ್ಳುತ್ತೆ ಅನ್ನುವಂತಹ ಆಶಾಭಾವವನ್ನು ಇಟ್ಕೊಳ್ಳೋಣ. ಮತ್ತೆ ಯುದ್ಧ ಭೂಮಿಯಲ್ಲಿ ಏನಾಗುತ್ತೆ ಅನ್ನೋದರ ಅಪ್ಡೇಟ್ಸನ್ನು ನಿಮಗೆ ನಾನು ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.